ಮೈ ಡಿಯರ್ ವ್ಯೂಯರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಲ್ರಿಗೂ ಫ್ಲೈಟ್ ಅಲ್ಲಿ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ, ಹಾಗೆ ತುಂಬಾನೇ ಎಂಜಾಯ್ ಕೂಡ ಮಾಡ್ತಾರೆ. ಇನ್ನು ಪಾಸ್ಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಂಡಿಯಾ ಒಳಗೆ ತಾನೇ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲಿ ಆರಾಮ್ಸೆ ಓಡಾಡಬಹುದು ಅಂತ ಎಷ್ಟೋ ಜನ ಎಲ್ಲಾ ಕಡೆಲೂ ಪ್ಲಾನ್ ಮಾಡ್ತಾರೆ. ಆದ್ರೆ ಅಂಥವ್ರಿಗೆಲ್ಲ ಇಲ್ಲಿದೆ ಒಂದು ಶಾಕಿಂಗ್ ನ್ಯೂಸ್. ಅದೇನಪ್ಪಾ ಅಂದ್ರೆ, ಇನ್ ಮುಂದಕ್ಕೆ ವಿತ್ ಇನ್ ಇಂಡಿಯಾ ಅಂದ್ರೆ ದೇಶದ ಒಳಗಿನ ಯಾವುದೇ ಜಾಗಕ್ಕೆ ನೀವು ಹೋಗ್ಬೇಕಾದ್ರೂ ಫ್ಲೈಟ್ ಅಲ್ಲಿ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಎಂಟ್ರಿ. ಆಧಾರ್ ತಾನೇ ಕೊಟ್ರಾಯ್ತು ಬಿಡಿ ಅಂತ ಅನ್ಕೋಬೇಡಿ. ಆಧಾರ್ ನಂಬರ್ ಅಥವಾ ಪಾಸ್ಪೋರ್ಟ್ ಅನ್ನ ಕಂಪಲ್ಸರಿ ಮಾಡಬಹುದು ನಮ್ಮ ಸರ್ಕಾರ. ಇನ್ನು ವಿಮಾನ ಪ್ರಯಾಣದ ನಿಷೇಧ ಶಿಕ್ಷೆಗೆ ಗುರಿಯಾಗಿರುವ ಪ್ರಯಾಣಿಕರನ್ನ ಗುರುತಿಸೋಕೆ ಆಧಾರ್ ನಂಬರ್ ಮತ್ತೆ ಪಾಸ್ಪೋರ್ಟ್ ಸಹಾಯವಾಗುತ್ತೆ ಅನ್ನೋ ಲೆಕ್ಕಾಚಾರದಿಂದ ದೇಶದ ಒಳಗಿನ ವಿಮಾನಯಾನಕ್ಕೆ ಆಧಾರ್ ಕಡ್ಡಾಯಗೊಳಿಸಲು ಕೇಂದ್ರ ವಿಮಾನಯಾನ ಸಚಿವಾಲಯ ಸಿದ್ಧವಾಗಿದೆ. ದೇಶದ ಒಳಗಿನ ವಿಮಾನಯಾನಕ್ಕೆ ಟಿಕೆಟ್ ಕಾದಿರಿಸಲು ಪಾಸ್ಪೋರ್ಟ್ ಅಥವಾ ಆಧಾರ್ ಕಡ್ಡಾಯಗೊಳಿಸಲು ಕೇಂದ್ರ ವಿಮಾನಯಾನ ಸಚಿವಾಲಯ ಆಲ್ರೆಡಿ ಪ್ರಿಪರೇಷನ್ ನಡೆಸ್ತಾ ಇದೆ. ವಿಮಾನಯಾನ ಸಂಸ್ಥೆಗಳ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ವರ್ತಿಸುವವರಿಗೆ ವಿಮಾನಯಾನಕ್ಕೆ ಶಾಶ್ವತವಾಗಿ ನಿಷೇಧ ಹೇರುವ ಉದ್ದೇಶದಿಂದ ಪ್ರತ್ಯೇಕ ಪಟ್ಟಿ ಸಿದ್ಧಪಡಿಸಲು ಯೋಜಿಸ್ತಾ ಇರೋದರ ನಡುವೆನೆ ವಿಮಾನಯಾನ ಸಚಿವಾಲಯ ಈ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಹಾಗೆ ವಿಮಾನ ಪ್ರಯಾಣದ ನಿಷೇಧ ಶಿಕ್ಷೆಗೆ ಗುರಿಯಾಗಿರುವ ಪ್ರಯಾಣಿಕರನ್ನ ಗುರುತಿಸೋಕೆ ಆಧಾರ್ ನಂಬರ್ ಮತ್ತೆ ಪಾಸ್ಪೋರ್ಟ್ ನಿಜಕ್ಕೂ ಹೆಲ್ಪ್ಫುಲ್ ಅನ್ನೋದು ಸಚಿವಾಲಯದ ಲೆಕ್ಕಾಚಾರ. ಹೊಸ ನಾಗರಿಕ ವಿಮಾನಯಾನ ನಿಯಮಗಳನ್ನ ರೂಪಿಸುವ ಪ್ರಕ್ರಿಯೆಗೆ ವಿಮಾನಯಾನ ನಿರ್ದೇಶನಾಲಯ ಈ ವಾರ ಚಾಲನೆ ನೀಡಲಿದೆ ಅಂತ ಸಚಿವಾಲಯದ ಕಾರ್ಯದರ್ಶಿ RN ಚೌಬೆ ಹೇಳಿದ್ದಾರೆ. ಮುಂದಿನ ವಾರದ ಒಳಗಾಗಿ CRA ಕರಡು ಸಿದ್ಧಪಡಿಸುವಂತೆ ಸಚಿವಾಲಯ DGCAಗೆ ಸೂಚಿಸಿದೆ. ಸೊ ಗೊತ್ತಾಯ್ತು ಅನ್ಸತ್ತೆ, ಇನ್ ಮುಂದಕ್ಕೆ ಡೊಮೆಸ್ಟಿಕ್ ಫ್ಲೈಟ್ ಅಲ್ಲೂ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆಧಾರ್ ನಂಬರ್ ಅಥವಾ ಪಾಸ್ಪೋರ್ಟ್ ಕಂಪಲ್ಸರಿ ಮಾಡ್ತಾ ಇದೆ ಸರ್ಕಾರ. ಸೊ ಯಾರೇ ಆಗ್ಲಿ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, ಹಾಗೆ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಡೊಮೆಸ್ಟಿಕ್ ಫ್ಲೈಟ್ ಕೂಡ ಹತ್ತೋಕಾಗಲ್ಲ. ಸೊ ವಿತ್ ಇನ್ ಇಂಡಿಯಾ ನೀವು ಎಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೂ ಆಧಾರ್ ಅಥವಾ ಪಾಸ್ಪೋರ್ಟ್ ಕಂಪಲ್ಸರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತಷ್ಟು ಸುದ್ದಿಗೆ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.